ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊತೀನಿ. ಪ್ರತಿದಿನದಂತೆ ಇವತ್ತಿನ ಎಲ್ಲ ಕೆಲಸ ಮುಗಿಸ್ಕೊಂಡು ನಮ್ಮ ಕೆಲಸ ಏನಿದೆ ಅದಕ್ಕೆ ಹಾಜರಾಗ್ತಾಯಿದ್ದೀನಿ. ಲೈಫಲ್ಲಿ ಡಿಸಿಪ್ಲಿನ್ ಇರಬೇಕು ಅಂತ ಹೇಳ್ತಾರೆ. ಡಿಸಿಪ್ಲಿನ್ ಅಂದರೆ ಏನು? ಬೆಳಿಗ್ಗೆ ಒಂದು ಅಲಾರಾಮ್ ಇಟ್ಟಿರ್ತೀವಿ. ಬೆಳಿಗ್ಗೆ ಎದ್ದಿದ ತಕ್ಷಣ ಅಲಾರಾಮ್ನ ಆಫ್ ಮಾಡಿ ನಾವೇನು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ಆ ಕೆಲಸನ ಸ್ಟಾರ್ಟ್ ಮಾಡ್ತೀವಿ. ಆದರೆ ಕೆಲವೊಂದು ಸಲ ಏನಾಗುತ್ತೆ, ಅಲಾರಾಮ್ನ ನಾವೇನಿಟ್ಟಿರ್ತೀವಿ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು 5 ನಿಮಿಷ ಮತ್ತೆ ಮಲ್ಕೊಳ್ಳೋಣ, ಮತ್ತೆ ಎದ್ದು ನಮ್ಮ ಕೆಲಸ ಮಾಡೋಣ ಅಂಥೇಳಿ ಮತ್ತೆ ಆ ಅಲಾರಾಮ್ನ ಆಫ್ ಮಾಡ್ತೀವಿ. ಆ ಥರ ಮಾಡಬಾರ್ದು. ನಾವು ಅಲಾರಾಮ್ ಬಡ್ಕೊಂತು ಅಂತ ಅಂದಿದ ತಕ್ಷಣ ನಾವು ಎದ್ದು ಏನು ಕೆಲಸ ಮಾಡಬೇಕು ಆ ಕೆಲಸ ಮಾಡಬೇಕು. ಅದು ಡಿಸಿಪ್ಲಿನ್ ಅಂತಾರೆ. ಡಿಸಿಪ್ಲಿನ್ ಅಂತ ಹೇಳಿ ಅದನ್ನು ಡಿಸಿಪ್ಲಿನನ್ನು ನಾ ಹೇಳ್ದಷ್ಟು ಸುಲಭ ಅಲ್ಲ ಜೀವನದಲ್ಲಿ ಅಡಾಪ್ಟ್ ಮಾಡ್ಕೊಳ್ಳೋದು. ಡಿಸಿಪ್ಲಿನ್ ಅನ್ನೋದು ನಾವು ಮಾಡೋ ಕೆಲಸ, ನಾವು ಪ್ರತಿನಿತ್ಯ ಏನು ಮಾಡ್ತೀವಿ, ದಿನ ಏನು ಮಾಡ್ತೀವಿ ಅದರಲ್ಲಿರುತ್ತೆ. ನಾವು ಒಂದು ದಿನ ಈ ಕೆಲಸ ಮಾಡಬೇಕು, ನಾನು ಇವತ್ತು ಈ ಕೆಲಸ ಮಾಡಬೇಕು ಅಂತ ಏನು ಅಂದ್ಕೊಂಡಿರ್ತೀವಿ ಅದನ್ನು ಒಂಚೂರು ಮಿಸ್ ಮಾಡದೆ ಮಾಡೋದೇ ಒಂದು ಡಿಸಿಪ್ಲಿನ್. ಲೈಫಲ್ಲಿ ಪರ್ಫೆಕ್ಟ್ ಟೈಮ್ಗೋಸ್ಕರ ಯಾವತ್ತೂ ಕಾಯಕ್ಕೆ ಹೋಗಬಾರ್ದು. ಯಾಕೆಂದರೆ ಟೈಮ್ ಯಾವಾಗಲೂ ಒಂದೇ ಥರನೇ ಇರುತ್ತೆ. ನಾವು ಪರ್ಫೆಕ್ಟ್ ಆಗಬೇಕಷ್ಟೆ. ನಾವು ಟೈಮ್ನ ಪರ್ಫೆಕ್ಟ್ ಮಾಡ್ಕೋಬೇಕು. ನಾನು ಒಳ್ಳೆ ಟೈಮ್ ಬರಲಿ, ನನ್ನ ಟೈಮ್ ಬಂದಾಗ ನಾನು ಮಾಡ್ತೀನಿ ಹಂಗೆ ಅನ್ಕೊಂಡು ಕೂತ್ಕೊಂಡ್ರೆ ಅದು ಬರೋದು ಇಲ್ಲ, ನಾವು ಮಾಡೋದು ಇಲ್ಲ. ಅದೆಲ್ಲ ಬಿಟ್ಬಿಟ್ಟು ಇರೋ ಟೈಮನ್ನೇ ಪರ್ಫೆಕ್ಟ್ ಮಾಡಿಕೊಂಡು ನಮ್ಮ ಟೈಮಲ್ಲಿ ನಮಗೆ ಯಾವಾಗ ಟೈಮ್ ಸಿಗುತ್ತೆ ಆ ಟೈಮಲ್ಲಿ ನಾವೇನು ಮಾಡಬೇಕು, ನಾವೇನು ಕೆಲಸ ಮಾಡಬೇಕು ಅಂತ ಮಾಡಿದರೆ ಎಲ್ಲ ಪರ್ಫೆಕ್ಟಾಗೇ ಇರುತ್ತೆ. ಅದನ್ನು ಬಿಟ್ಬಿಟ್ಟು ನನ್ನ ಟೈಮ್ ಬಂದಾಗಲೇ ನಾನು ಪರ್ಫೆಕ್ಟ್ ಆಗೋದು ಅಂತಂದರೆ ನೀವೆಲ್ಲ ಇರ್ತೀರ, ಟೈಮ್ ಮುಂದೆ ಹೋಗ್ತಿರುತ್ತೆ. ಅಷ್ಟೇ ಜೀವನ. ಕಂಟೆಂಟ್ ಕ್ರಿಯೇಷನ್ನ ಮಾಡೋಕ್ಕೆ ನಾಚಿಕೆ, ಮಾನ, ಮರ್ಯಾದೆ ಇವು ಮೂರನ್ನೂ ಬಿಡಬೇಕು ಅನಿಸುತ್ತೆ. ಯಾಕೆಂದರೆ ಇದೆಲ್ಲ ಬಿಟ್ಟ ಮೇಲೆ ನಾವು ಪಬ್ಲಿಕ್ಕಲ್ಲಿ ಕ್ಯಾಮ್ರಾ ತೆಗೆದು ಓಪನ್ನಾಗಿ ಮಾತಾಡೋಕ್ಕಾಗೋದು. ಇಲ್ಲ ಅಂದರೆ ಅವ್ರು ಹಂಗೆ ಅಂದ್ಕೊಂತಾರೆ, ಇವ್ರು ಹಿಂಗೆ ಅಂದ್ಕೊಂತಾರೆ ಅಂತ ಅಂದ್ಕೊಂಡೇ ಇರ್ತೀವಿ. ಅದನ್ನೆಲ್ಲ ಬಿಟ್ಟಾಗ ಯಾರೇನಾರು ಅಂದ್ಕೊಳ್ಳಿ, ಅವ್ರೇನು ಅಂದ್ಕೊಂಡ್ರೆ ನನಗೇನು ಅಂತ ಅಂದ್ಕೊಂಡು ಕ್ಯಾಮ್ರಾ ತೆಗೆದು ಪಬ್ಲಿಕ್ಕಲ್ಲಿ ವಿಡಿಯೋ ಮಾಡ್ತೀವಿ, ಮಾಡೋಕ್ಕಾಗುತ್ತೆ. ಅದನ್ನು ಬಿಟ್ಬಿಟ್ಟು ಅವ್ರ ಬಗ್ಗೆ ಎಲ್ಲ ಚಿಂತೆ ಮಾಡ್ಕೊಂಡು ಕೂತ್ಕೊಂಡ್ರೆ ಈ ಜನ್ಮದಲ್ಲಿ ನಾವು ವೀಡಿಯೋ ಮಾಡೋಕ್ಕಾಗಲ್ಲ, ಕಂಟೆಂಟ್ ಕ್ರಿಯೇಟರ್ ಆಗೋಕ್ಕಾಗಲ್ಲ. ಹೇಳಬೇಕು ಅಂದರೆ ನನಗೂ ಪಬ್ಲಿಕ್ಕಲ್ಲಿ ಕ್ಯಾಮ್ರಾ ತೆಗೆದು ಓಪನಾಗಿ ಮಾತಾಡೋಕ್ಕಾಗಲ್ಲ. ಆ ಧೈರ್ಯ ನನಗಿನ್ನೂ ಬಂದಿಲ್ಲ. ಯಾಕೆಂದರೆ ನಾನು ಕಂಟೆಂಟ್ ಕ್ರಿಯೇಷನ್ ಜರ್ನಿನ ಸ್ಟಾರ್ಟ್ ಮಾಡಿರೋದು ಈಗ 2026ರಲ್ಲಿ. ಅದು ಹೋಗ್ತಾ 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 ಒಂದು ಒಳಗಡೆಯಿಂದ ಒಂದು ಗಟ್ಸ್ ಅಂತ ಬರುತ್ತೆ. ಬಂದಾಗ ನಾವೇ ಅದಕ್ಕೆ ಅಡ್ಜಸ್ಟ್ ಆಗಿ ಪಬ್ಲಿಕ್ಕಲ್ಲಿ ಯಾರೇನಾರ ಇರಲಿ, ಯಾರಾದರೂ ಇರಲಿ, ಕ್ಯಾಮ್ರಾ ತೆಗೆದು ಓಪನಾಗಿ ಮಾತಾಡ್ತೀವಿ. ಅಲ್ಲಿವರೆಗೂ ಸ್ವಲ್ಪ ಕಷ್ಟನೇ. ಎಲ್ಲ ಕಂಟೆಂಟ್ ಕ್ರಿಯೇಟರ್ಗೂ ಇದು ಸ್ಟಾರ್ಟಿಂಗಲ್ಲಿ ಪ್ರಾಬ್ಲಮ್. ಇದಾಗೇ ಆಗುತ್ತೆ. ಅವ್ರು ಅನುಭವಿಸಿರ್ತಾರೆ. ಕಂಟೆಂಟ್ ಕ್ರಿಯೇಷನ್ ಮಾಡೋರ ಕಷ್ಟ ಏನು ಅಂತೇಳಿ ಕಂಟೆಂಟ್ ಕ್ರಿಯೇಷನ್ನ ಸ್ಟಾರ್ಟ್ ಮಾಡಿದಾಗಲೇ ನನಗೆ ಗೊತ್ತಾಗಿದ್ದು. ಅಲ್ಲಿವರೆಗೂ ವಿಡಿಯೋ ನೋಡ್ತಿದ್ದು, ಸ್ಕ್ರಾಲ್ ಮಾಡ್ತಿದ್ದು, ಸುಮ್ಮನಾಗ್ತಿದ್ದು. ಒಂದು ಸ್ಕ್ರಿಪ್ಟನ್ನ ಹುಡುಕೋಬೇಕು, ಆ ಸ್ಕ್ರಿಪ್ಟನ್ನ ಬರ್ಕೊಂಡು ಅದಕ್ಕೆ ತಕ್ಕಂತೆ ಸೆಟ್ಟೆಲ್ಲ ಮಾಡ್ಕೊಂಡು ಆ ಸ್ಕ್ರಿಪ್ಟನ್ನ ಕ್ಯಾಮ್ರಾ ಮುಂದೆ ಹೇಳೋಕ್ಕೆ 50 ಟೇಕ್ ತಗೊಂಡು ಅದರನ್ನ ಕೂತ್ಕೊಂಡು ಎಡಿಟ್ ಮಾಡಿ ರಾತ್ರಿ 12 ಆಗುತ್ತೋ 1 ಆಗುತ್ತೋ ಅಷ್ಟವರೆಗೂ ಎಡಿಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿ ಎಲ್ಲ ಮಾಡೋದಕ್ಕೆ ತುಂಬ ಕಷ್ಟ, ಸಖತ್ ಟೈಮ್ ತಗೊಳುತ್ತೆ. ಅದರಲ್ಲೂ ಈ ಎಡಿಟ್ ಮಾಡೋದೈತಲ್ಲ ಅದಂತೂ ತುಂಬ ಟೈಮ್ ತಗೊಳುತ್ತೆ. ಹಂಗಾಗಿ ನಾನೊಬ್ಬ ಅದು ಸ್ಟಾರ್ಟಿಂಗ್ ಕಂಟೆಂಟ್ ಕ್ರಿಯೇಟರ್ ಆಗಿ ಅದೇನಂತ ನನಗೆ ಸ್ಟಾರ್ಟಿಂಗಲ್ಲೇ ಗೊತ್ತಾಗೋಯಿತು. ಹಂಗೆ ಅಂದ್ಕೊಂಡಷ್ಟು ಸುಲಭನೂ ಅಲ್ಲ ಇದು ಕಂಟೆಂಟ್ ಕ್ರಿಯೇಷನ್ ಜರ್ನಿ. ಈ ವಿಡಿಯೋದಲ್ಲಿ ನಾನೇನು ಮೋಟಿವೇಶನ್ ಅಂತ ಏನು ಕೊಡ್ತಾ ಇಲ್ಲ, ಜಸ್ಟ್ ಒಂದು ರಿಯಾಲಿಟಿನೇ ಹೇಳ್ತಾಯಿದ್ದೀನಿ. ಅದನ್ನು ಅಷ್ಟೇ ಹೇಳ್ತಿರೋದು. ಅದನ್ನು ಬಿಟ್ಟರೆ ನಾನು ದೊಡ್ಡ ಮೋಟಿವೇಶನ್ ಎಲ್ಲ ಕೊಡ್ತೀನಿ ಅಂತ ಏನಲ್ಲ, ಏನು ಅಂದ್ಕೊಳಕ್ಕೆ ಹೋಗಬೇಡಿ. ಅದು ಜಸ್ಟ್ ಒಂದು ವಿಷಯನ ನಿಮಗೆ ಹೇಳಿದ್ದಷ್ಟೇ. ಅದು ನನ್ನ ಅಭಿಪ್ರಾಯನ ನಿಮ್ಮ ಹತ್ರ ಹೇಳಿದ್ದಷ್ಟೇ. ಏನು ಗೊತ್ತಾ ಗೈಸ್, ಬೇರೆ ಟೈಮಲ್ಲಿ ಬೇಡದೇ ಇರೋ ಮಾತೆಲ್ಲ ಬರ್ತವೆ, ಬೇಡದೇ ಇರೋ ಟಾಪಿಕೆಲ್ಲ ಮಾತಾಡ್ತೀವಿ. ಆದರೆ ಕ್ಯಾಮ್ರಾ ಓಪನ್ ಮಾಡಿಬಿಟ್ಟು ಮಾತಾಡೋಣ ಅಂತ ಅಂದರೆ ಅದು ಮಾತುಗಳೆಲ್ಲ ಬರೀ ಇಲ್ಲೇ ನಿಂತ್ಕೊಂಡ್ಬಿಡ್ತವೆ. ಅದು ಅಲ್ಲಿಂದ ಮಾತು ಆಚೆಗೆ ಬರೋಲ್ಲ. ಅದು ಯಾಕೆ ಅಂತ ಗೊತ್ತಿಲ್ಲ. ಅದು ಗೊತ್ತಿರೋ ಯಾರೇ ಇದ್ದರೆ ಕಮೆಂಟ್ ಮಾಡಿ. ಪ್ರತಿದಿನ ಕೆಲಸಕ್ಕೆ ಬರೋವಾಗ ಜೊತೇಲಿ ಒಂದು ಬುಕ್ ಇಟ್ಕೊಂಬರ್ತೀನಿ. ಅದು ನನ್ನ ಕೆಲಸ ಎಲ್ಲ ಮುಗಿದ್ಮೇಲೆ ಹೋಗ್ಬಿಟ್ಟು ಲೈಬ್ರರಿಲಿ ಕೂತ್ಕೊಂಡು ಓದೋಣ ಅಂತ. ಅದು ಯಾಕೋ ಆ ಬುಕ್ ತಗೊಂಬಂದಾಗೆಲ್ಲ ಯಾಕೋ ಓದೋಕ್ಕೆ ಮನ್ಸ್ಕೊತಾ ಇಲ್ಲ. ಯಾಕೆ ಅಂತ ಅನಿಸುತ್ತೆ ಅಂದರೆ ಮೋಸ್ಟ್ಲಿ ಗೌರ್ಮೆಂಟ್ ಅವರು ಇವಾಗಲೇ ನೋಟಿಫಿಕೇಷನ್ ಮಾಡಲ್ಲ, ಅದಕ್ಕೋಸ್ಕರ ಯಾಕೋ ಓದೋಕ್ಕೆ ಮನಸ್ಸು ಬರ್ತಾ ಇಲ್ಲ ಅಂತ ನನಗೆ ಅನ್ನಿಸ್ತೈತೆ. ಯಾರ್ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಾ ಇದ್ದೀರಾ ಕಮೆಂಟ್ ಹಾಕಿ.
ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕೊನೆಗೆ ಸಬ್ಸ್ಕ್ರೈಬ್ ಆಗೋಣ ಮರಿಬೇಡಿ.